ಇನ್ನು ಜಯನಗರದ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ಮೇಲೂ ಕೂಡ ಹಲ್ಲೆ ಆಗಿದೆ. ಅವರು ಕೂಡ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ. ಏನಾಯಿತು, ಯಾವ ರೀತಿ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಏನಾಗಿದೆ ಅಂತಕ್ಕಂಥದ್ದು ಸಿ.ಕೆ. ರಾಮಮೂರ್ತಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಆ ಸಂಬಂಧಪಟ್ಟಂತೆ ದೂರು ಕೂಡ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ಸಿ.ಕೆ. ರಾಮಮೂರ್ತಿ ಅವರ ಮೇಲೂ ಕೂಡ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ. ನಮ್ಮ ಜೊತೆ ಶಾಸಕ ಸಿ.ಕೆ. ರಾಮಮೂರ್ತಿ ಇದ್ದಾರೆ. ನಿಮ್ಮ ಮೇಲೆ ಯಾವ ರೀತಿ ಹಲ್ಲೆ ಆಯಿತು, ಯಾವುದರಿಂದ ಹಲ್ಲೆ ಆಯಿತು, ಆ ಸಂದರ್ಭ ಪ್ರಶ್ನೆ ಪೊಲೀಸ್ ಕಸ್ಟಡಿಗೆ ತಗೊಂಡ್ಮೇಲೆ ಅಲ್ಲಿ ಅಶೋಕ್ ಅವರಿದ್ದರು, ನಾವಿದ್ವಿ, ನಮ್ಮ ಹಿಂದೆ ರವಿಕುಮಾರ್ ಇದ್ದರು, ಅಶ್ವತ್ಥರಾಣ ಇದ್ದರು. ಕಾಂಗ್ರೆಸ್ ಆಫೀಸ್ ಹತ್ರ ತೊಗೊಂಡು ಹೋಗಬಾರ್ದಾಗಿತ್ತು ಸೇಫ್ಟಿ ದೃಷ್ಟಿಯಿಂದ. ಕಾಂಗ್ರೆಸ್ ಆಫೀಸ್ ಹತ್ರ ಹೋದ ತಕ್ಷಣ ಇಮ್ಮಿಡಿಯೇಟಾಗಿ ವೆಹಿಕಲ್ ಸ್ಲೋ ಆಗುತ್ತೆ. ಏಕಾಏಕಿ ನಾನು ಕಿಟಕಿಯಿಂದ ಈ ಫ್ಲಾಗ್ನ ಎತ್ತಿನ ಕಿಟಕಿಯಿಂದ ನಾನು ರೊಟೇಷನ್ ಮಾಡ್ತಾಯಿದ್ದೀನಿ. ದಬ 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 ಸೌಂಡ್ ಬರುತ್ತೆ. ಎತ್ತಿ ಒಂದು ನಮಗೆ ದೊಣ್ಣೆ ಇಟ್ಬಿಡ್ತದೆ ನಮಗಿಲ್ಲಿ. ನಾನು ಯಾರೋ ನಮ್ಮ ಕಾರ್ಯಕರ್ತರು ಇಟ್ಕೊಂಡು ದಬ ದಬ ಬಸ್ಸಿಗೆ ಬುತ್ತಿರ್ಬೇಕಾರೆ ನಾನು ಅಂದ್ಕೊಂಡೆ ಇಲ್ಲಿ ನಮ್ಮ ಕಾರ್ಯಕರ್ತರು ಏನಾರು ಬಸ್ಸಿಗೆ ಜೈಗೆ ಧಿಕ್ಕಾರ ಆಗ್ತಿರ್ಬೇಕಾರೆ ಅಂದ್ಕೊಂಡ್ರೆ ಆಚೆ ಕಡೆಯಿಂದ ಸುಮಾರು ಒಂದು 25-30 ಜನ ಆ ಬಸ್ ಅಟ್ಯಾಕ್ ಮಾಡಿದ್ದಾರೆ. CCTV ನೋಡಿ ಗೊತ್ತಾಗುತ್ತೆ. ಬಸ್ ಅಟ್ಯಾಕ್ ಮಾಡಿ ಎಲ್ಲರ ಕೈನಲ್ಲೂ ಮೊಟ್ಟೆಗಳು ಇತ್ತು, ದೊಣ್ಣೆ ಇತ್ತು, ಬಸ್ಸಿಗೆ ಹೊಡಿತಾ ಇದ್ದರು. ಬಸ್ ಯಾಕೆ ಸ್ಲೋ ಆಯ್ತಲ್ಲಿ, ಅದನ್ನು ಕಮಿಷನರ್ನ ಕೇಳಿದ್ದು. ಅದೇ ರೋಡಲ್ಲಿ ಹೋಗಿದ್ದು ಒಂದು ತಪ್ಪು. ನಾವೆಲ್ಲ ಅರೆಸ್ಟ್ ಮಾಡಿದ್ದಾರೆ, ನಮ್ಮನ್ನು ನಾವು ಕಸ್ಟಡಿ ಇದ್ದೀವಿ. ವಿರೋಧ ಪಕ್ಷ ನಾಯಕರುಗಳಿದ್ದಾರೆ. ನೀವು ಏಕಾಏಕಿ ನೀವು ಹೋಗಿ ಅದೇ ರೋಡಲ್ಲಿ ಯಾಕೆ ತೊಗೊಂಡು ಹೋಗ್ಬೇಕಾಯಿತು? ಏನು ಉದ್ದೇಶ ಏನಿದು? ಏನು ರೌಡಿದಮ್ ಮಾಡಿಸೋದಕ್ಕೆ ಅಲ್ಲೇ ನಿಲ್ಲಿಸ್ಬೇಕಾ ನಮ್ಮನ್ನು, ಭಯಪ ಮಾಡೋದಕ್ಕೆ? ಆ ಥರ ಒಂದು ಭಯದ ವಾತಾವರಣದಲ್ಲಿ ಹೋರಾಟ ಮಾಡೋ ಪರಿಸ್ಥಿತಿ ಆಯಿತು. ನನಗೆ ತಪ್ಪಿ ನನ್ನ ತಲೆ ಮೇಲೆ ಇತ್ತು, ಇದು ಕಿಟಕಿಗೆ ಯಾವಾಗ ಗಿಟ್ಟಿ ಫ್ಲಾಗನ್ನು ನಾನು ತಿರುಗಿಸ್ತಾ ಇದ್ದೆ. ಏಟು ಬಿದ್ದಾಗ ಆಮೇಲೆ ರವಿಕುಮಾರ್ ಗೌಡರು ಮಿಸ್ ಆಯಿತು, ಅಶ್ವತ್ಥನಾರಾಯಣಗೆ ಏಟು ಬಿತ್ತು. ಎಲ್ಲ ಶಾಸಕರಿಗೆ, ವಿರೋಧ ಪಕ್ಷ ನಾಯಕರಿಗೆ ಸೇಫ್ಟಿ ಇಲ್ಲ ಅಂದಮೇಲೆ ಈ ಸರ್ಕಾರದಲ್ಲಿ ಇವತ್ತು ಪಬ್ಲಿಕ್ಕಿಗೆ ಏನು ಸಪೋರ್ಟ್ ಮಾಡ್ತಾರೆ? ನಮ್ಮ BJP ಸರ್ಕಾರದಲ್ಲಿ BJP ಕಚೇರಿ ಮುಂದೆ ಹೋರಾಟ ಮಾಡುತ್ತಾಗ ಒಂದು ನಮ್ಮ ಕಾರ್ಯಕರ್ತರು ಒಂದು ಮಾಡಿಲ್ಲ. ಹಕ್ಕಿದೆ, ಹೋರಾಟ ಮಾಡೋದು ಹಕ್ಕಿದೆ. ಬಟ್ ಹೋರಾಟ ಮಾಡಿದಾಗ ಇವರು ದೊಣ್ಣೆ, ಮಚ್ಚು, ಚಾಕು, ಚೂರಿ ಎಲ್ಲ ಕಾಂಗ್ರೆಸ್ ಆಫೀಸಲ್ಲಿ ಯಾತಕ್ಕೆ ಬರುತ್ತೆ? ಮೊಟ್ಟೆಗಳು ಯಾತಕ್ಕೆ ಬರೋದು? ಹರೀಶ್ ಅವ್ರಿಗೆ ಹೊಡೆದವರಲ್ಲ, ಮೊಟ್ಟೆ ಎಲ್ಲಿಂದ ಬಂತು ಅವ್ರಿಗೆ? ಕಾಂಗ್ರೆಸ್ ಆಫೀಸಿಂದ ತೊಗೊಂಬಂದು ಹೊಡೆದಿದ್ದಾರೆ ಅಂತಂದರೆ ಇದು ರೌಡಿದಮ್ ಮಾಡುವಂಥ ಸರ್ಕಾರ ಇದು. ಇದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡೋಕ್ಕೆ ಕೇಳಿದ್ದೀವಿ. ನೀವು CC ಕ್ಯಾಮ್ರಾ ನೋಡಿ, ಯಾರು ಕ್ರಮ ತಗೊಂಡು ಅವ್ರ ಮೇಲೆ ಅರೆಸ್ಟ್ ಮಾಡಿ ಅವರಿಗೆ ಅಂತ ನಮ್ಮ ಉದ್ದೇಶ ಸರ್. ಮುಂದಿನ ಹೋರಾಟ ಯಾವ ರೀತಿ ಅಂತ ನೋಡಿದ್ದು. ಈಗ ಇವತ್ತು ನೈಟ್ 10 ಗಂಟೆದಂಗೆ ಟೈಮ್ ಕೊಟ್ಟಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಬೇಕು, ಮತ್ತು ಪೊಲೀಸ್ ತನಿಖೆ ಆಗಬೇಕು. ಅದೇ ರೋಡಲ್ಲಿ ಯಾಕೆ ಬಂದರು ಅಂತ. ಬೈ ಚಾನ್ಸ್ ಏನಾರು ಇವತ್ತರೆಗೆ ತಗೊಂಡಿಲ್ಲ ಅಂತಂದರೆ ಇವತ್ತು ನೈಟಲ್ಲೇ ಕೂತ್ಕೊಂಡು ಮುಂದೆ ಏನು ಹೋರಾಟ ಮಾಡಬೇಕು ಅಂತ ನಮ್ಮ ಶಾಸಕರು, ನಾಯಕರು ಮಾತಾಡ್ಕೊತಾರೆ. ಆ ದೃಷ್ಟಿಯಿಂದ ನಾವು ಇದಕ್ಕೆ ಹೋರಾಟವನ್ನು ಮಾಡಿದ್ವಿ. ಹೋರಾಟ ಮಾಡಿದ್ಮೇಲೆ ಪಾದಯಾತ್ರೆ ಮಾಡ್ಕೊಂಬಂದು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಇದು BJP ಶಾಸಕರಾಗಿರುವಂಥ ಸಿ.ಕೆ. ರಾಮಮೂರ್ತಿ ಅವರು ಹೇಳಿದಂಥ ಮಾತು. ಅವರು ಕೂಡ ತಮ್ಮ ಕೆಟ್ಟ ಅನುಭವವನ್ನು ಪಬ್ಲಿಕ್ ಟಿವಿ ಜೊತೆ ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ಶರತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.